ನಮಸ್ಕಾರ. ಇವತ್ತು ಆಯುರ್ ಬ್ರಹ್ಮ ವೆಲ್ನೆಸ್ ಅವರ AB ಅಡ್ವಾನ್ಸ್ ಶ್ವಾಸ್ ಕೇರ್ ಲಿಕ್ವಿಡ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಇದನ್ನ ಮೇನ್ ಆಗಿ ಬ್ರೀದಿಂಗ್ ಡಿಫಿಕಲ್ಟಿ ಅಂದ್ರೆ ಉಸಿರಾಟದ ಸಮಸ್ಯೆ ಇರೋರು, ಹಾಗೆ ಉಪ್ಸ ಬರುವಂತವ್ರು, ಉಸಿರಾಡ ಕಷ್ಟ ಆಗುತ್ತೆ ಅಂತ ಅನ್ಸೋರು, ಹಾಗೆ ಎದೆ ಮೇಲೆ ಒಂಥರ ಭಾರ ಇದ್ದಂಗೆ ಅನ್ಸೋದು, ಚೆಸ್ಟ್ ಕಂಜೆಷನ್ ಇರುವಂತದ್ದು, ಒಣ ಕೆಮ್ಮು ಅಥವಾ ತುಂಬಾ ಕಫ ಕಟ್ಕೊಂಡಿರುವಂತದ್ದು, ಗಂಟ್ಲು ಉರಿ ಆಗೋದು, ಕಿರಿಕಿರಿ ಆಗೋದು, ಮತ್ತೆ ಡಸ್ಟ್ ಅಲರ್ಜಿ, ಸೈನಸ್ ಪ್ರಾಬ್ಲಮ್ಸ್ ಇಂದ ಪದೇ ಪದೇ ಕೋಲ್ಡ್ ಆಗ್ತಾ ಇರುವಂತದ್ದು, ಪದೇ ಪದೇ ಸೀನ್ ಬರೋದು, ಈ ತರ ಎಲ್ಲ ಸಿಂಪ್ಟಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ರಿಲೀಫ್ ಕೊಡುತ್ತೆ. ಇದ್ರ ಜೊತೆಗೆ ಆಮಹಾರ ಮಾಡಿ ಅಗ್ನಿನ ಇಗ್ನೈಟ್ ಮಾಡ್ಲಿಕ್ಕೋಸ್ಕರ ಸ್ಟೊಮಕ್ ಕೇರ್ ನ ಕೂಡ ನಾವು ಕಾಂಬಿನೇಷನ್ ಆಗಿ ಕೊಡ್ತೀವಿ. ಇದನ್ನ ಕನ್ಸ್ಯೂಮ್ ಮಾಡೋದು ಹೇಗೆ ಅಂದ್ರೆ, ಪ್ರತಿದಿನ ಈ ಕ್ಯಾಪ್ ಅಲ್ಲಿ 20 ml ಅಷ್ಟು ತಗೊಳ್ಬೇಕು. 20 ml ಬೆಳಿಗ್ಗೆ, 20 ml ರಾತ್ರಿ, 40 ml ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು. ಊಟ ಆದ ನಂತರ ತಗೊಳ್ಳೋದು ಪ್ರತಿದಿನ. ಹಾಗೆ ಸ್ಟೊಮಕ್ ಕೇರ್ ಅನ್ನ 30 ml ಈ ತರ ಕ್ಯಾಪ್ ಅಲ್ಲಿ 2 ಸರಿ 60 ml ಡೈರೆಕ್ಟ್ ಆಗಿ ಒಂದ್ ಗ್ಲಾಸಿಗೆ ಹಾಕೊಂಡು ಕುಡಿಬೇಕು. ಅದರ ನಂತರ 2 ಗ್ಲಾಸ್ ಅಷ್ಟು, ಈ ಗ್ಲಾಸ್ ಅಲ್ಲಿ 2 ಗ್ಲಾಸ್ ಅಷ್ಟು ಬಿಸಿ ನೀರನ್ನ ಕನ್ಸ್ಯೂಮ್ ಮಾಡ್ಬೇಕು. ಸ್ಟೊಮಕ್ ಕೇರ್ ಅನ್ನ ವಾರದಲ್ಲಿ 2 ಸರಿ ಅಂದ್ರೆ 3 ದಿನಕ್ಕೆ ಒಂದ್ಸರಿ ತಗೊಂಡ್ರೆ ಸಾಕಾಗತ್ತೆ. ಶ್ವಾಸ್ ಕೇರ್ ಅನ್ನ ಪ್ರತಿದಿನ ತಗೊಳ್ಬೇಕು. ಇದ್ರ ಜೊತೆಗೆ ಗಾರ್ಗ್ಲಿಂಗು ಹಾಗೆ ಸ್ಟೀಮ್ ಇನ್ಹಲೇಷನ್ ಇದೆಲ್ಲದನ್ನು ಮಾಡ್ಕೊಂಡು ಇಮಿಡಿಯೇಟ್ ರಿಲೀಫ್ ನ ಪಡಿಬಹುದು. ಥ್ಯಾಂಕ್ ಯು.